ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಜುಲೈ 13ನೇ ತಾರೀಕು ಬುಧವಾರ. ನಿನ್ನೆ ಆಗಿರುವಂತಹ ವಿದ್ಯಮಾನಗಳು, ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನು ಈ ಅರ್ಧ ಗಂಟೆ ಕೌಂಟ್ ಡೌನಲ್ಲಿ ನಾವು ನಿಮ್ಮ ಮುಂದೆ ಇಡೋದಕ್ಕೆ ರೆಡಿ ಆಗಿದ್ದೀವಿ. 30 ನಿಮಿಷಗಳ 30 ಸುದ್ದಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕೌಂಟ್ ಡೌನ್ ಸ್ಟಾರ್ಟ್ಸ್. ವರುಣನ ಅಬ್ಬರಕ್ಕೆ ಕರಾವಳಿ ತತ್ತರಿಸೋಯ್ತು. ಬಿಟ್ಟು ಬಿಡದೆ ಸುರಿತಾನೇ ಇದೆ ಧಾರಾಕಾರ ಮಳೆ. ಹೊಲ ಗದ್ದೆಗಳು ಜಲಾವೃತ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಮಳೆ ಹಾನಿ ಪ್ರದೇಶಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದರು. ಮಳೆಯ ನಡುವೆಯೂ ಸಿಎಂ ಬಟ್ಟಪ್ಪಾಡಿ ಕಡಲ್ಕೊರೆತ ಪ್ರದೇಶಗಳಿಗೆ ಭೇಟಿ ಕೊಟ್ಟರು, ಕಡಲ್ಕೊರೆತ ಸಮಸ್ಯೆಯನ್ನು ವೀಕ್ಷಣೆ ಮಾಡಿದರು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ 3 ಜಿಲ್ಲೆಗಳಲ್ಲಿ ಕಡಲ್ಕೊರೆತ ಸಮಸ್ಯೆ ಇದೆ. ಕಡಲ್ಕೊರೆತ ತಡೆಗೆ ಹೊಸ ತಂತ್ರಜ್ಞಾನವನ್ನು ಈ ಪ್ರದೇಶದಲ್ಲಿ ಅಳವಡಿಸೋದಕ್ಕೆ ಅನುಮತಿ ನೀಡಲಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿಕೆ ಕೊಟ್ಟರು. ಮತ್ತು ಉಪ್ಪಿನಂಗಡಿ ಕುಮಾರಧಾರೆ ಸಂಗಮದಲ್ಲಿ ತೋಟಗಳ ಹಾನಿಯಾಗಿದೆ ಭಾಳಷ್ಟು. ಆ ತೋಟಗಳ ಹಾನಿಗಳನ್ನೆಲ್ಲ ಕೂಡ ನೋಡಿಕೊಂಡು ಬಂಟ್ವಾಳದಲ್ಲಿ ಭಾಳಷ್ಟು ರಸ್ತೆಗಳು ಮತ್ತು ಅಲ್ಲಿ ಲ್ಯಾಂಡ್ಸ್ಲೈಡ್ ಎಲ್ಲ ಆಗಿರುವಂಥದ್ದು ನೋಡಿ ಅಲ್ಲೆಲ್ಲ ದಾರಿ ಉದ್ದಕ್ಕೂ ಚಕ್ರಗಳ ವಿತರಣೆಯನ್ನು ಮಾಡ್ಕೊಂಡು ಬಂದಿದೆ. ಉಳ್ಳಾಳದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಲ ಕೊರತೆ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೇಳಿ ಇಲ್ಲಿ ಬಂದಿದ್ದೇನೆ. ಕಳೆದ ಬಾರಿ ಸುಮಾರು 800 ಮೀಟರು ಕಡಲು ಕೊರತೆ ಆದರೆ ಈ ಸತಿ 600 ಮೀಟರ್ ಆಗಿದೆ. ಅದರ ಅರ್ಥ ಪರ್ಮನೆಂಟಾಗಿ ಅದನ್ನು ಸರಿ ಮಾಡಿಸುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಇದು ಒಂದು ಹೊಸ ವಿಜ್ಞಾನವನ್ನು ಈ ಪರ್ಮನೆಂಟಾಗಿ ಮಾಡೋ ಸಲುವಾಗಿ ಒಬ್ಬರು ಬಂದು ಎಲ್ಲ ನಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದಾರೆ ಕಳೆದ ತಿಂಗಳು. ಅವ್ರಿಗೆ ಇಲ್ಲೇ ಅದನ್ನು ಮಾಡೋದಕ್ಕೆ. ಹಾಗೆಯೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಕೂಡ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡೋರಿದ್ದಾರೆ. ನಿನ್ನೆ ರಾತ್ರಿ ಸಿಎಂ ಮಣಿಪಾಲ್ ಕಂಟ್ರಿ ಇನ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ರಾಜ್ಯದಲ್ಲಿ ಸುರಿತಿರುವಂತಹ ಮಹಾಮಳೆಯಿಂದಾಗಿ ಪ್ರವಾಹ ಸೃಷ್ಟಿಯಾಗಿದೆ. ಮನೆ ಮಠ ಕಳ್ಕೊಂಡು 100 ಮಂದಿ ಕಂಗಾಲಾಗೋಗಿದ್ದಾರೆ. ಜೂನ್ 1ನೇ ತಾರೀಕಿಂದ ನೆರೆಗೆ ತುತ್ತಾದವರಿಗೆ ರಾಜ್ಯ ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಿದೆ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಶೇಕಡ 75ರಷ್ಟು ಮೇಲ್ಪಟ್ಟ ಹಾನಿಯಾದ ಮನೆಗಳಿಗೆ 5 ಲಕ್ಷ. ಹಾಗೆಯೇ ಶೇಕಡ 25ರಿಂದ 75ರಷ್ಟು ಹಾನಿಯಾದ ಮನೆ ದುರಸ್ತಿಗೆ 3 ಲಕ್ಷ. ಸಣ್ಣ ಪುಟ್ಟ ಮನೆ ಹಾನಿಗೆ 50,000 ರೂಪಾಯಿ, ಗೃಹೋಪಯೋಗಿ ವಸ್ತು ಹಾನಿಗೆ 10,000 ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. ಚಿಕ್ಕಮಗಳೂರು ತಾಲೂಕಿನ ಅರೇನೂರು ಗ್ರಾಮಕ್ಕೆ ಭೇಟಿ ನೀಡಿದಂಥ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಳೆ ಹಾನಿ ಪ್ರದೇಶವನ್ನು ವೀಕ್ಷಣೆ ಮಾಡಿದರು. ಅರೇನೂರು ಗ್ರಾಮದ ರಾಮು ಅನ್ನೋರ ತೋಟದ ಮಳೆ ಅಬ್ಬರಕ್ಕೆ ತೋಟದಲ್ಲಿ ಕೊಚ್ಚಿ ಹೋಗಿದೆ. ತೋಟದಲ್ಲಿ ಬೆಳೆಯಲಾಗಿದ್ದ ಕಾಫಿ, ಅಡಿಕೆ, ಮೆಣಸು ಬೆಳೆ ಸಂಪೂರ್ಣ ನಾಶ ಆಗೋಗಿದೆ. ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು ಶೋಭಾ ಕರಂದ್ಲಾಜೆ. ಆ ಕಡೆ ರಮೇಶ್ ಎಸ್ಟೇಟ್ ಇದು ಅಲ್ಲಿ ತನಕ ತ್ರಿವರ್ಣದಿಂದ ತುಂಗಭದ್ರಾ ಜಲಾಶಯ ಕಂಗೊಳಿಸ್ತಾ ಇದೆ. ಕೇಸರಿ, ಬಿಳಿ, ಹಸಿರು ಬಣ್ಣದ ದೀಪಾಲಂಕಾರದಲ್ಲಿ ಮಿಂಚ್ತಾ ಇದೆ. ಜೋರು ಮಳೆ ಜೊತೆಗೆ ಮಹಾರಾಷ್ಟ್ರದಿಂದ ಹೆಚ್ಚುವರಿ ನೀರು ಹರಿದು ಬರ್ತಾ ಇದೆ. ಟಿಬಿ ಡ್ಯಾಮ್ ಭರ್ತಿಯಾಯಿತು. ಜಲಾಶಯದಿಂದ 66,146 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿದೆ. ಜಲಾಶಯದ 32 ಗೇಟ್ಗಳನ್ನು ಕೂಡ ತೆರೆದಿದ್ದಾರೆ. ಆ ದೃಶ್ಯ ನಯನ ಮನೋಹರವಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಜಲಾಶಯ ನೋಡೋದಕ್ಕೆ ಬಂದಿದ್ದ ವಿದ್ಯಾರ್ಥಿನಿಯೊಬ್ಬ ನೀರಿಗೆ ಹಾರಿದ್ದಾನೆ. ಬಿಕಾಂ ಓದ್ತಿದ್ದ ಸೃಜನ್ ಅನ್ನೋ ವಿದ್ಯಾರ್ಥಿ ಸ್ನೇಹಿತರೊಂದಿಗೆ ಕೆಆರ್ಎಸ್ ಡ್ಯಾಮ್ ನೋಡೋಕೆ ಬಂದಿದ್ದ. ಈ ವೇಳೆ ನೋಡ್ತಿದ್ದ ಹಾಗೇನೆ ಕಾವೇರಿ ನದಿಗೆ ಹಾರಿದ್ದಾನೆ. ನದಿ ನೀರಿನ ರಭಸಕ್ಕೆ ವಿದ್ಯಾರ್ಥಿ ಸೃಜನ್ ಕೊಚ್ಚಿ ಹೋದ. ಕೆಆರ್ಎಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಂದಿ ಆಯಲು ಹೋದ ವ್ಯಕ್ತಿಯೋರ್ವ ನೀರಲ್ಲಿ ಕೊಚ್ಚಿ ಹೋದ ಘಟನೆ ಚಿಕ್ಕಮಗಳೂರಿನ ನಡೆಯಿತು. ಹಳ್ಳದಲ್ಲಿದ್ದ ನೀರಿನ ಖಾಲಿ ಬಾಟಲ್ ತೆಗೆದುಕೊಳ್ಳೋದಕ್ಕೆ ಹೋದಂಥ ವ್ಯಕ್ತಿ ನೀರಿನ ಸೆಳೆತಕ್ಕೆ ಸಿಕ್ಕಾಕೊಂಡ ಕೊಚ್ಚಿ ಹೋದ. ನಾಪತ್ತೆಯಾದ ವ್ಯಕ್ತಿ ಪತ್ತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಮಳೆಯ ನಡುವೆಯೇ ಶೋಧ ಕಾರ್ಯ ಮಾಡ್ತಿದ್ದಾರೆ.
ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ನೂರಾರು ಜಮೀನುಗಳಿಗೆ ನೀರು ನುಗ್ಗಿದೆ. ಭತ್ತ, ಕಬ್ಬು, ಜೋಳ, ಅರಿಶಿನ ಬೆಳೆಗಳು ಸಂಪೂರ್ಣ ಜಲಾವೃತ ಆಯಿತು. ಸುಮಾರು 500 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕೆಆರ್ಎಸ್ ಜಲಾಶಯ ಭರ್ತಿಗೆ 1 ಅಡಿ ಬಾಕಿ ಇದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ಬಿಡುತ್ತಾ ಇದೆ. ಬ್ರಿಟಿಷ್ ಸರ್ಕಾರದಲ್ಲಿ ಕಾವೇರಿ ನದಿಗೆ ಕಟ್ಟಲಾದ ಶ್ರೀರಂಗಪಟ್ಟಣದಲ್ಲಿರುವ ವೆಲ್ಲೆಸ್ಲಿ ಸೇತುವೆ ಮುಳುಗಡೆಯ ಭೀತಿಯಲ್ಲಿದೆ. ಸೇತುವೆ ನೋಡೋದಕ್ಕೆ ಅಪಾರ ಜನ ಕೂಡ ಬರ್ತಿದ್ದಾರೆ. ಹಾಗೇನೆ ಅಲ್ಲೇ ಹತ್ತಿರ ಇರೋ ರಂಗನತಿಟ್ಟು ಪಕ್ಷಿಧಾಮ ಜಲಾವೃತ ಆಗಿದೆ. ಪಕ್ಷಿಧಾಮದ ಸುಮಾರು 10ಕ್ಕೂ ಹೆಚ್ಚು ನಡುಗಡ್ಡೆಗಳು ಮುಳುಗಡೆ ಆಗಿದೆ. ನೀರಿನ ರಭಸಕ್ಕೆ ಪಕ್ಷಿಗಳ ಗೂಡು ಕೂಡ ಕೊಚ್ಚಿ ಹೋಗಿದೆ. ನೀರು ಹೆಚ್ಚಾಗ್ತಿರೋದ್ರಿಂದ ಪಕ್ಷಿಗಳನ್ನು ಸುಲಭವಾಗಿ ಮೊಸಳೆಗಳು ಕೂಡ ಬೇಟೆಯಾಡ್ತಿರ್ತವೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ನದಿಗಳು, ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಆದರೆ ತುಮಕೂರು ನಗರಕ್ಕೆ ಮಾತ್ರ ನೀರಿನ ಬರ ಉಂಟಾಗೋ ಆತಂಕ ಸೃಷ್ಟಿಯಾಗಿದೆ. ಕುಡಿಯೋ ನೀರಿನ ಅಭಾವ ಉಂಟಾಗೋ ಬಗ್ಗೆ ಮಹಾನಗರ ಪಾಲಿಕೆ ಪ್ರಕಟಣೆ ಹೊರಡಿಸಿದೆ. ನಗರ ನಿವಾಸಿಗಳನ್ನೂ ಚಿಂತೆಗೀಡು ಮಾಡಿದೆ. ನಗರಕ್ಕೆ ನೀರು ಸರಬರಾಜು ಮಾಡುವ ಬುಗುಡನಹಳ್ಳಿ ಕೆರೆಯಲ್ಲಿ ನೀರು ಬರಿದಾಗಿದೆ. ಇನ್ನೇನು ಕೆಲವೇ ದಿನಗಳಷ್ಟೇ ಸಾಕಾಗಬಹುದಂತೆ. ಅಷ್ಟೇ ಅಲ್ಲ, ಈಗ ನೀರಿನ ಮಟ್ಟ ತಳಭಾಗದಲ್ಲಿದೆ. ಕುಡಿಯೋದಕ್ಕೆ ಯೋಗ್ಯವಲ್ಲವಂತೆ. ಹೀಗಾಗಿ ನಗರದ ನಿವಾಸಿಗಳು ಹೇಮಾವತಿ ನೀರನ್ನು ಕುದಿಸಿ ಆರಿಸಿ ಕುಡಿಬೇಕು ಅಂತ ಪ್ರಕಟಣೆ ಹೊರಡಿಸಿದೆ. 22 ದಿನ ಆಗೋ ನೀರು ಬೂರಳ್ಳಿ ಕೆರೆಯಲ್ಲಿದೆ. ಅಲ್ಲಿ ಮಾಡರ್ನೈಸೇಷನ್ ಆಗ್ತಾ ಇತ್ತು. 1 ಕಿಲೋಮೀಟ್ರದ್ದು ಅವರು ಇದೆಲ್ಲ ಹಾಕ್ಬಿಟ್ಟಿದ್ರು. ಯಾವುದು ಕಾಂಕ್ರೀಟ್ ಲೈನಿಂಗಿಗೆ ಇದು ಇದಾಗ್ತಾರಲ್ಲ, ಸೆಂಟ್ರಿಂಗ್ ಹಾಕಿದ್ರು. 2 ದಿನ ಟೈಮ್ ತಗೊಂಡ್ರು ಅವರು. ಇವತ್ತು ಡಿಸ್ಚಾರ್ಜ್ ಆಗಿದೆ ಹೇಮಾವತಿ. ಸಾಮಾನ್ಯ ನಮ್ಗೆ ಯಾವಾಗಲೂ ಕೂಡ 8ನೇ ತಾರೀಕು ಆಗಸ್ಟ್ 8ಕ್ಕೆ ಬಿಡಬೇಕು. ಡಿಸ್ಚಾರ್ಜ್ ಆಗಿದ್ದರಿಂದ ನಮ್ಮ ನೀರು ಹೋಗ್ತದೆ ಅಂದ್ಬಿಟ್ಟು ಈಗ ನಿನ್ನೆನೇ ಫಿಕ್ಸ್ ಮಾಡಿದರು. 2 ದಿನ ಪೋಸ್ಟ್ಪೋನ್ ಆಗಿದೆ. 16ನೇ ತಾರೀಕು ನೈಟ್ ಬಿಡ್ತಾರೆ. ಬುಗುಡ್ನಹಳ್ಳಿ ಕೆರೆಗೆ ಬಿಟ್ಟರೆ ಇನ್ಯಾವ ದೊಡ್ಡ ಮೇಜರ್ ಕ್ಯಾಂಪ್ ಎಲ್ಲ ತುಂಬಿಟ್ಟವೆ. ಜೋರಾಗಿ 1 ಇಂಚ್ ಮಳೆ ಆದರೂ ಕೂಡ ಇವೆಲ್ಲ ಡಿಸ್ಚಾರ್ಜ್. ಬೆಳಗಾವಿಯಲ್ಲಿ ಉದ್ಯಮಿ ಹಾಗೂ ಚಿತ್ರನಟ ಶಿವರಂಜನ್ ಬೋಳಣ್ಣನವರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಕೂದಳೆ ಅಂತರದಲ್ಲಿ ಬಚಾವಾದರು. ಬೈಲಹೊಂಗಲ ಪಟ್ಟಣದಲ್ಲಿರೋ ಶಿವರಂಜನ್ ಮನೆ ಬಳಿ ಬೈಕ್ನಲ್ಲಿ ಬಂದಿದ್ದ 3 ದುಷ್ಕರ್ಮಿಗಳು 4 ಸುತ್ತು ಗುಂಡಿನ ದಾಳಿ ನಡೆಸಿ ಪರಾರಿಯಾದರು. ಶಿವರಂಜನ್ ಸೋದರ ಸಂಬಂಧಿಯಿಂದಲೇ ಗುಂಡಿನ ದಾಳಿ ನಡೆದಿರೋ ಶಂಕೆ ಕೂಡ ವ್ಯಕ್ತ ಆಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಪರಿಶೀಲನೆ ನಡೆಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಅನುಸಾರ SC/ST ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಳ ಮಾಡೋದ್ರ ಬಗ್ಗೆ ನಾನು ಕೊಟ್ಟ ಮಾತನ್ನ ಈಡೇರಿಸದಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಸಾರಿಗೆ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತಾಡಿದ್ರು ಶ್ರೀರಾಮುಲು ಅವರು. ಕಾನೂನು ತೊಡಕು ಹಾಗೂ ತಾಂತ್ರಿಕ ಕಾರಣಗಳಿಂದ ವಿಳಂಬ ಆಗ್ತಾ ಇದೆ. ಶೀಘ್ರದಲ್ಲೇ ಸಿಹಿ ಸುದ್ದಿ ಕೊಡ್ತೀವಿ ಎಂದರು ಶ್ರೀರಾಮುಲು. ಇವತ್ತು 4 ವರ್ಷ ಬೇಕಾಯ್ತಂದ್ರೆ ಇವ್ರಿಗೆ 40 ವರ್ಷ 70 ವರ್ಷ ಬೇಕಾ ಇವರಿಗೆ? ಇವತ್ತು 4 ವರ್ಷ ಬಿಟ್ಬಿಟ್ರಿ, 70 ವರ್ಷ ಬೇಕಾ ಕಾಂಗ್ರೆಸ್ ಅವರಿಗೆ? ನಮ್ಮ ಜಾತಿ ಮತಗಳನ್ನು ತಗೊಂಡು ದೊಡ್ಡರಾಗಿ ಅಧಿಕಾರವನ್ನು ವಹಿಸಿಲ್ಲನ? ಹಿಂದುಳಿದಂಥ ನಾಯಕರಾದಂಥ ಸಿದ್ದರಾಮಯ್ಯರು ಏನು ಮಾಡಿದರು? ಇವತ್ತು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಗ್ಗೆ ಕಮಿಟ್ಮೆಂಟ್ ಇದ್ದು ಮೀಸಲಾತಿ ಕೊಡಬೇಕಾಯ್ತು. ಇವತ್ತು ನಾನು ಕೊಡ್ತೀನಿ, ನಮ್ಮ ಸರ್ಕಾರ ಕೊಡುತ್ತೆ. ಇವತ್ತು ಏನು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ ನನ್ನ ಸಮುದಾಯದವರು, ಹಿಂದುಳಿದಂಥ ಸಮುದಾಯದವರು ಏನು ಹೋರಾಟ ಮಾಡ್ತಾ ಇದ್ರು, ಇವತ್ತು ನಾನು ಮಾತು ಕೊಡ್ತೀನಿ. ಬಹುಶಃ ನಾನು ಇವತ್ತು ಕೊಟ್ಟಂಥ ಮಾತಿನ ಪ್ರಕಾರ 4 ವರ್ಷ ಆಗಲಿ 4.5 ವರ್ಷ ಆಗಲಿ ಕೊಳ್ಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ರೀ. ನಾನು ಕೊಡ್ಲಿದ್ರೆ ರಾಜಕಾರಣಕ್ಕೆ ಮಕ ಕೂಡ ಇಟ್ಟು ಮಕ್ಕೊಳಕ್ಕೆ ಹೋಗ. ಡಿಕೆ ಬ್ರದರ್ಸ್ ವಿರುದ್ಧ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತೆ ಪರೋಕ್ಷವಾಗಿ ಗುಡುಗಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ, ಇವರು ಚಿತ್ರಾನ್ನ ಗಿರಾಕಿಗಳು ಅಂತ ರಾಮನಗರ ಜಿಲ್ಲೆಯ ಚಿಕ್ಕಕಲ್ಯ ಗ್ರಾಮದಲ್ಲಿ ಅಶ್ವಥ್ ನಾರಾಯಣ್ ವಾಗ್ದಾಳಿ ಮಾಡಿದರು. ಅಣ್ತಮ್ಮ ಸೋಟ್ ಹೊಲಿಸ್ಕೊಂಡು ನಿರಾಸೆಯಾಗಿದ್ದಾರೆ. ಅಧಿಕಾರಕ್ಕಾಗಿ ಅವರು ಜನರಿಗಾಗಿ ನಾವು ಬದುಕಿದ್ದೀವಿ ಅಂತ ಟಾಂಗ್ ಕೊಟ್ಟರು ಡಾಕ್ಟರ್ ಅಶ್ವಥ್ ನಾರಾಯಣ್.
ವ್ಯಕ್ತಿಗಳಿಗಿಂತ ದೊಡ್ಡದು ಯಾವುದು ಅಂದರೆ ನಮ್ಮ ಸಮಾಜ ಮತ್ತು ನಮ್ಮ ಪಕ್ಷ. ಹಾಗಾಗಿ ನಮ್ಮಂಥವ್ರು ಬರ್ತೀವಿ ಹೋಗ್ತೀವಿ. ಅವ್ರ ಅಣ್ಣ ತಮ್ಮದಿರು ಹೊಲಿಸ್ಕೊಂಡು ಪಾಪ ನಿರಾಶೆ ಆಗ್ತದೆ. ಪಾಪ ಚಿತ್ರಾನ್ನ ಗಿರಾಕಿಗಳು ಅವರು ನಿರಾಶೆ ಆಗ್ತದೆ. ನನಗೇನು ನಿರಾಶೆ ಇಲ್ಲ, ನನಗೆ ಭರವಸೆ ಇದೆ. ನಿರಾಶೆ ಇರೋರು ಅವರು, ಅಧಿಕಾರಕ್ಕಾಗಿ ಬದುಕೋರು ಅವರು. ನಾವು ಜನರಿಗೋಸ್ಕರ ಬದುಕೋರು. ತಮ್ಮ ಕಾರ್ಯಕರ್ತನ ಕಾರು ತಡೆಯದಂತೆ ಪೊಲೀಸರಿಗೆ ಸೂಚನೆ ನೀಡಿ ಶಾಸಕ ರಾಮಪ್ಪ ಎಸ್ ಲಮಾಣಿ ಶಿಫಾರಸು ಪತ್ರ ನೀಡಿದ್ದಾರಂತೆ. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಶಿರಹಟ್ಟಿ ಶಾಸಕ ರಾಮಪ್ಪ ಎಸ್ ಲಮಾಣಿ ಹೆಸರಿನ ಲೆಟರ್ ಫುಲ್ ವೈರಲ್ ಆಗಿ ಓಡಾಡ್ತಾ ಇದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳಗಟ್ಟಿ ಗ್ರಾಮದ ಜಿ ಬಸವರಾಜು ನನ್ನ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರುತ್ತಾರೆ. ಇವರು ನಮ್ಮ ಪಕ್ಷದ ಕಾರ್ಯಕರ್ತ ಮತ್ತು ನನಗೆ ಚಿರಪರಿಚಿತ. ಇವರು ಮಹೇಂದ್ರ ಬೊಲೆರೋ ವಾಹನ ಹೊಂದಿದ್ದಾರೆ. ಈ ವಾಹನವನ್ನು ಹಿಡಿಯಬಾರದು ಮತ್ತು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರದು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ರಾಮಪ್ಪ ಲೆಟರ್ ಕಾಪಿ ಸಹಿ ನನ್ನದೇ, ಆದರೆ ಅದರಲ್ಲಿರೋ ಅಂಶ ಸುಳ್ಳು ಅಂತ ಹೇಳಿಕೆ ಕೊಟ್ಟಿದ್ದಾರೆ. PSI ಗೋಲ್ಮಾಲ್ ಕೇಸ್ನ ತನಿಖೆ ಸರಿಯಾಗಿ ನಡೀತಾ ಇಲ್ಲ. ಪ್ರಕರಣದಲ್ಲಿ ಯಾವ್ಯಾವ ರಾಜಕಾರಣಿಗಳಿದ್ದಾರೆ ಅನ್ನೋದನ್ನ ಪತ್ತೆ ಮಾಡೋ ಕೆಲಸ ಮಾಡ್ತಿಲ್ಲ ಅಂತ ದಾವಣಗೆರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪ ಮಾಡಿದರು. ಅಮೃತ್ ಪಾಲ್ ಮತ್ತು ಶಾಂತಕುಮಾರನ್ನ ಅರೆಸ್ಟ್ ಮಾಡಿದ್ದಾರೆ. ಅಮೃತ್ ಪಾಲ್ಗೆ ಸರ್ಕಾರದ ಕುಮ್ಮಕ್ಕಿಲ್ಲದೆ ಇದು ನಡೆಯೋಕೆ ಸಾಧ್ಯನಾ? ಹಗರಣದಲ್ಲಿ ಯಾವುದೇ ಪಕ್ಷದವರು ಇದ್ರೂ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯನವರು ಮಗದೊಮ್ಮೆ ಒತ್ತಾಯಿಸಿದರು. ರಕ್ಷಣೆ ಮಾಡೋದಕ್ಕೆ ಇವರು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಇವತ್ತಿನವರಿಗೆ ಪತ್ತೆ ಹಚ್ಚಿಲ್ಲ. ಅವರು ಅಮೃತ್ ಪಾಲ್ ಅನ್ನೋನ್ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಶಾಂತಕುಮಾರ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 50 ಬೇರೆಯವ್ರನ್ನೆಲ್ಲ 50 ಜನದಷ್ಟು ಅರೆಸ್ಟ್ ಮಾಡಿದ್ದಾರೆ. BJಪಿಯವರು ಇರಲಿ, ಕಾಂಗ್ರೆಸ್ನವ್ರು ಇರಲಿ. ತಪ್ಪು ಮಾಡಿದರೆ ತಪ್ಪೇ, ಗೊತ್ತಾಯ್ತಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಲ್ಲ. ಅದಕ್ಕೆ ನಾನೇನು ಹೇಳೋದು, ಇದು ಅಮೃತ್ ಪಾಲು ಅವಕಾಶ ಕೊಡದೆ ಹೋದರೆ, ಸರ್ಕಾರದ ಕುಮ್ಮಕ್ಕಿಲ್ಲದೆ ಹೋದರೆ ಇವೆಲ್ಲ ನನಗೆ ಖಾರದ ಪುಡಿ ಎರಚಿದ ಖತರ್ನಾಕ್ ಕಳ್ಳರು ಮಾಂಗಲ್ಯ ಸರ ಕದ್ದು ಎಸ್ಕೇಪ್ ಆದರು. ಈ ಘಟನೆ ತುಮಕೂರಿನ ಕಟ್ಟೆ ಗೊಲ್ಲಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದ ರೂಪಾ ಅನ್ನೋರ ಬಳಿ ಬಂದ ಕಳ್ಳರು ಖರೀದಿ ನೆಪದಲ್ಲಿ ಮಹಿಳೆಯ ಗಮನ ಬೇರೆ ಕಡೆ ಸೆಳೆದು 30 ಗ್ರಾಂ ತೂಕದ ಮಾಂಗಲ್ಯ ಸರ ಕದ್ದು ಪರಾರಿಯಾದರು. ಘಟನೆ ಸಂಬಂಧ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಂಬಂಧಿಕರ ಶುಭ ಕಾರ್ಯಕ್ಕೆ ಹೋಗಿದ್ದವರಿಗೆ ಕಳ್ಳರು ಬಿಗ್ ಶಾಕ್ ಕೊಟ್ಟರು. ಶಿವಮೊಗ್ಗದ ಬಾಪೂಜಿ ನಗರದ 7ನೇ ಕ್ರಾಸ್ನಲ್ಲಿರೋ ದಸ್ತಗಿರಿ ಖಾನ್ ಅನ್ನೋರು ಸಂಬಂಧಿಕರ ಶುಭ ಕಾರ್ಯಕ್ಕೆ ಹೋಗಿದ್ರು. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದಾಗ ಬೆಚ್ಚ ಬಿದ್ದರು. ಯಾಕೆ ಅಂದರೆ ಮನೆ ಬಾಗಿಲು ಮುರಿದಿದ್ರು ಖದೀಮರು. 6 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ರು. ರಾತ್ರಿ 9:30ಗೆ ವಾಪಸ್ ಬಂದರು. ವಾಪಸ್ ಬಂದು ನೋಡಿದ್ರೆ ಚಿಲ್ಕ ಎಲ್ಲ ಕಟ್ಟಾಗಿತ್ತು. ಒಳಗಡೆ ಹೋಗಿ ನೋಡಿದ್ರೆ ಬಂಗಾರ ಏನೂ ಇದ್ದಿಲ್ಲ. ಸುಮಾರು 130 ಗ್ರಾಮ್ ಅಷ್ಟು ಬಂಗಾರ ತೊಗೊಂಡು ಹೋಗಿದ್ದಾರೆ. ಒಂದು 6 ಲಕ್ಷ ರೂಪಾಯಿ ಬೆಳೆ ತೊಗೊಂಡೋಗಿಲ್ಲ. ತಕ್ಷಣ ಕೋಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರ ಹತ್ರ ಬಂದು ಅಲ್ಲೇನೋ 30 ನಿಮಿಷಗಳ 30 ಸುದ್ದಿಯ ಕೌಂಟೌನಲ್ಲಿ 20 ಸುದ್ದಿ ಆಯಿತು. ಇನ್ನು 10 ಸುದ್ದಿಗಳು ಬಾಕಿ ಇದೆ. ಅದಕ್ಕೂ ಮುಂಚೆ ಮೊದಲ ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ಶ್ರೀ ಜಯದೇವ ಮುರುಘರಾಜೇಂದ್ರರ 65ನೇ ಪುಣ್ಯ ಸ್ಮರಣೆ ಅಂಗವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಜಯದೇವ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 3 ಸಾಧಕರಿಗೆ ಚಿತ್ರದುರ್ಗದ ಮುರುಘಾ ಮಠದ ಮುರುಘಾ ಶರಣರು ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದರು. ಮಾಜಿ ವಿಧಾನ ಪರಿಷತ್ ಸಭಾಪತಿ DH ಶಂಕರಮೂರ್ತಿ ಅವರಿಗೆ ಶೂನ್ಯ ಪೀಠ ಅಲ್ಲಮ ಪ್ರಶಸ್ತಿ ಜೊತೆಗೆ 50,000 ರೂಪಾಯಿ ನಗದು, ಸಾಹಿತಿ ಪ್ರೊಫೆಸರ್ HM ಭಿಕ್ಷಾವರ್ಥಿ ಮಠಗೆ ಶೂನ್ಯ ಪೀಠ ಚನ್ನಬಸವ ಪ್ರಶಸ್ತಿ ಜೊತೆಗೆ 25,000 ರೂಪಾಯಿ ಹಣ ನೀಡಲಾಯಿತು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯನವರು, ನನಗೆ ಮುರುಘಾ ಶರಣರು ಜಯದೇವ ಶ್ರೀ ಪ್ರಶಸ್ತಿ ನೀಡಿದ್ದಾರೆ. ಇದಕ್ಕೆಲ್ಲ ನಾನು ಅರ್ಹನೋ ಏನೋ ಗೊತ್ತಿಲ್ಲ, ಆದರೆ ಮುಂದೆ ಇನ್ನಷ್ಟು ಒಳ್ಳೆಯ ಸಮಾಜಮುಖಿ ಕೆಲಸ ಮಾಡ್ತೀನಿ ಎಂದರು ಸಿದ್ದರಾಮಯ್ಯನವರು. ಇವತ್ತು ಕೂಡ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಜಯದೇವ ಶ್ರೀ ಪ್ರಶಸ್ತಿ. ನಾನು ಎಷ್ಟರ ಮಟ್ಟಿಗೆ ಇದಕ್ಕೆ ಅರ್ಹನ ಏನೋ ಗೊತ್ತಿಲ್ಲ, ಆದರೆ ಪೂಜ್ಯ ಜಯದೇವ ಶ್ರೀ ಅವರ ಹೆಸರಿನಲ್ಲಿರ್ತಕ್ಕಂಥ ಪ್ರಶಸ್ತಿಯನ್ನು ನನಗೆ ಪ್ರದಾನ ಮಾಡಿದ್ದಾರೆ. ಜಯದೇವ ಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ನೀವು ಬರಲೇಬೇಕು ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಪೂಜ್ಯ ಸ್ವಾಮೀಜಿಯವರು ನನಗೆ ಯಾಕೆ ತೀರ್ಮಾನ ಮಾಡಿದ್ದಾರೆ ಜಯದೇವ ಪ್ರಶಸ್ತಿಯನ್ನು ಕೊಡಲಿಕ್ಕೆ? ನೀವು ಬೇರೆ ಏನು ಎಕ್ಸ್ಪ್ಲನೇಷನ್ ಕೇಳಬೇಡಿ, ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ್ರು. ಮುಂದೆ ನಾನು ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತೇಳಿ ಆರೈಕೆಯನ್ನು ಮಾಡಿದ್ದೆ. ಮೈಸೂರಲ್ಲಿ ಜುಲೈ 19ಕ್ಕೆ ದಸರಾ
ಹೈಪವರ್ ಕಮಿಟಿ ಸಭೆ ನಿಗದಿಯಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿಕೆ ಕೊಟ್ಟರು. ಸಭೆಯಲ್ಲಿ ಕಮಿಟಿ ಸದಸ್ಯರು, ಮೈಸೂರು ಭಾಗದ ಜನಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಅದ್ಧೂರಿ ದಸರಾ ರೂಪುರೇಷೆ ಕುರಿತಂತೆ ಚರ್ಚೆ ಆಗುತ್ತೆ ಅಂತ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿದರು. 20ನೇ ತಾರೀಕು ಹೈಪವರ್ ಕಮಿಟಿ ಆದಮೇಲೆ ಮೈಸೂರಿಗೆ ಸಂಬಂಧಪಟ್ಟಂತೆ ಸಮಗ್ರವಾದ ಸಭೆ ಮಾಡಬೇಕು ಅಂತಕ್ಕಂಥ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆನೇ ಮತ್ತು ಇನ್ನಿತರ ಕ್ಷೇತ್ರ ಯಾತ್ರಾ ಸ್ಥಳ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ಸರ್ಕಾರ ಏನು ಮಾಡಬೇಕು, ದಸರಾದ ಬೇರೆ ಅಲ್ಲ, ದಸರಾದೇ ಬೇರೆ. ಪರ್ಮನೆಂಟಿಗೆ ಪ್ರೈಮ್ ಮಿನಿಸ್ಟರ್ ಬಂದು ಹೋದ್ಮೇಲೆ ಯೋಗಾದಿರ್ಬೋದು, ಬೇರೆ ಇರ್ಬೋದು, ಟೂರಿಸ್ಟ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಏನೇನು ಪ್ಲ್ಯಾನ್ ಮಾಡಬೇಕು ಅಂತೇಳಿ ಹೈಪವರ್ ಕಮಿಟಿ ಆದಮೇಲೆ ಇದನ್ನು ಸಭೆ ಮಾಡ್ತಾರೆ. ಯಾರು? ಮುಖ್ಯಮಂತ್ರಿಗಳು ಮೈಸೂರಿಗೆ ಸಂಬಂಧಪಟ್ಟದ್ದೇ ಸಭೆ ಮಾಡ್ತಾರೆ. ಮೈಸೂರು ಬಂದಂಥ ಸಮಯದಲ್ಲಿ ಫಿಲಮ್ ಸಿಟಿದು ಅವರು ನಿರಾಣಿ ಅವರು ಇನ್ನೊಂದು ಸಭೆ ಮಾಡ್ತಾರೆ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮನೆ ಹಿಂಭಾಗದ ಖಾಲಿ ನಿವೇಶನದಲ್ಲಿ ಕಿಡಿಗೇಡಿಗಳು ಗಾಂಜಾ ಗಿಡ ಬೆಳೆದಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ಮಂಜುನಾಥ್ ಲೇಔಟ್ನ ಮುಖ್ಯ ರಸ್ತೆಯಲ್ಲಿರೋ ಖಾಲಿ ನಿವೇಶನದಲ್ಲಿ ಕಿಡಿಗೇಡಿಗಳು ಗಾಂಜಾ ಗಿಡ ಬೆಳೆದಿದ್ದಾರೆ. ಇದನ್ನು ನೋಡಿದ ಮಾಜಿ ಶಾಸಕ ಗೋಪಾಲಕೃಷ್ಣ ಆರ್ಟಿ ನಗರ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಸ್ಥಳಕ್ಕೆ ಬಂದರು ಪೊಲೀಸರು ಗಾಂಜಾ ಗಿಡವನ್ನು ವಶಪಡಿಕೊಂಡರು. ಹಿಂದಿನಿಂದಲೂ ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿರುವ ಸಿಂಹಗಳ ಮುಖವು ನಿರ್ಲಿಪ್ತ ಭಾವದಿಂದ ಕೂಡಿತ್ತು. ಆದರೆ ಇದೀಗ ಅದನ್ನು ಉಗ್ರ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಂತ ಸಾಮಾಜಿಕ ಜಾಲತಾಣದಾದ್ಯಂತ ಆಕ್ರೋಶ ವ್ಯಕ್ತ ಆಗಿದೆ. ತೃಣಮೂಲ ಕಾಂಗ್ರೆಸ್ ಸಂಸದ ಜವಾಹರ್ ಸಿರ್ಕಾರ್ ಮತ್ತು ಮಹುವಾ ಮೊಹಿತ್ರಾ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೋದಿ ಅನಾವರಣಗೊಳಿಸಿದ ರಾಷ್ಟ್ರೀಯ ಲಾಂಛನದಲ್ಲಿ ಸಿಂಹಗಳನ್ನು ಆಕ್ರಮಣಕಾರಿ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಂತ ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೀಯ ಚುನಾವಣೆ ಹಾಗೂ ಮುಂಬರುವ ಜೋಡೋ ಯಾತ್ರೆಯ ಕುರಿತು ನಾಳೆ ಪಕ್ಷದ ಸಭೆ ಇದ್ದರೂ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ 50 ದಿನ ಯುರೋಪ್ ಪ್ರವಾಸ ಕೈಗೊಂಡಿರೋದು ತೀವ್ರ ಚರ್ಚೆಗೆ ಗ್ರಾಸಾಗಿದೆ. 5 ದಿನ ಯುರೋಪ್ ಪ್ರವಾಸಕ್ಕೆ ಹೋಗ್ತಾ ಇರೋದು ಚರ್ಚೆಗೆ ಗ್ರಾಸಾಗಿದೆ. ಗೋವಾದಲ್ಲಿ ಕಾಂಗ್ರೆಸ್ ಶಾಸಕರ ಸೆಳೆಯೋದಕ್ಕೆ ಬಿಜೆಪಿ ಇನ್ನಿಲ್ಲದಂತೆ ಹವಣಿಸ್ತಾ ಇದೆ. ದೇಶದಲ್ಲಿ ಕಾಂಗ್ರೆಸ್ ಮೂಲೆ ಗುಂಪಾಗ್ತಾ ಇದೆ. ಇಷ್ಟಾದರೂ ಕೂಡ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಬ್ಯುಸಿಯಾಗಿರೋದು ಚರ್ಚೆ ಹುಟ್ಟುಹಾಕಿದೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 10 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ರು ಇಂಗ್ಲೆಂಡ್. ಭಾರತದ ಬೌಲಿಂಗ್ ದಾಳಿಗೆ ತತ್ತರಿಸಿದ್ರು. 25.2 ಓವರ್ಗಳಲ್ಲಿ ಕೇವಲ 110 ರನ್ ಗಳಿಸಿದ್ರು. ತನ್ನೆಲ್ಲ ವಿಕೆಟ್ ಕಳ್ಕೊಂಡ್ರು. ಭಾರತದ ವೇಗಿ ಜಸ್ಪ್ರೀತ್ ಬುಮ್ರಾ ಹೊಸ ದಾಖಲೆ ಬರೆದ್ರು. 19 ರನ್ಗೆ 6 ವಿಕೆಟ್ ಪಡೆದು ಮಿಂಚಿದ್ರು. ಈ ಗುರಿ ಬೆನ್ನತ್ತಿದ ರೋಹಿತ್ ಪಡೆ 10 ವಿಕೆಟ್ಗಳ ಜಯ ಸಾಧಿಸಿದೆ. ನಾಯಕ ರೋಹಿತ್ ಶರ್ಮಾ ಸಿಡಿಸಿದ ಸಿಕ್ಸರ್ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದ ಬಾಲಕಿಗೆ ಬಡಿತು. ಇದರಿಂದಾಗಿ ಬಾಲಕಿಗೆ ಗಾಯ ಆಗ್ತಿದ್ದ ಹಾಗೆಯೇ ಕೆಲ ಕಾಲ ಪಂದ್ಯವನ್ನು ಸ್ಥಗಿತಗೊಳಿಸಲಾಯಿತು. ಅದಾದಮೇಲೆ ಸ್ಟೇಡಿಯಂನಲ್ಲೇ ಬಾಲಕಿಗೆ ಟ್ರೀಟ್ಮೆಂಟ್ ನೀಡಲಾಯಿತು. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಯೋಗರಾಜ್ ಭಟ್ ಜೋಡಿಯ ಗಾಳಿಪಟ 2 ಚಿತ್ರದ 2 ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿದೆ. ಟಪಾಂಗುಚ್ಚಿ ಹಾಗೂ ಮೆಲಡಿ ಹಾಡುಗಳ ಹಿಟ್ ಆದಮೇಲೆ ಈಗ ಎಣ್ಣೆ ಸಾಂಗ್ ಅನ್ನ ಅರ್ಪಿಸೋದಕ್ಕೆ ಭಟ್ರು ಸಜ್ಜಾಗಿದ್ದಾರೆ. ನಾಳೆ ಯೋಗರಾಜ್ ಭಟ್ರು, ಅರ್ಜುನ್ ಜನ್ಯ ಹಾಗೂ ವಿಜಯ್ ಪ್ರಕಾಶ್ ಕಾಂಬಿನೇಷನ್ ನಲ್ಲಿ ಎಣ್ಣೆ ಸಾಂಗ್ ರಿಲೀಸ್ ಆಗುತ್ತೆ. ನಾವು ಹೆಂಗ್ ಬೇಕಲ್ಲಿ ಹೇಳ್ತೀವಿ ಹೇಳಿ ಕಲಾವಿದ್ಲೆ. ಇವನಿಗೆ ಕುಡ್ದಾಗ ಇವ್ ನಾಲ್ಗೆ ಈ ಬಡ್ಡೆ ತದ್ದು ರಾಗೆ ಲಾ ಹೇಳ್ತದೆ. ಅದಕ್ಕೆ ನೀವು ಏನ್ ಮದ್ ಕೊಡ್ತೀರಿ? ಸರಿ, ಏನ್ ಮದ್ ಕೊಡ್ತೀರಿ? ಅದು ಕುಡಿತದ ದುಷ್ಪರಿಣಾಮ. ನಂಗೂ ಸೇಮ್ ಪ್ರಾಬ್ಲಮ್ ಇದೆ. ನೀವು ಲಾಗೆ ಲಾ ಹೇಳ್ತಿಲ್ಲ. ಯಾ ಮತ್ತೆ ಮದ್ದು ದೇವ್ಲೆ 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 ಹಾಡು ಕೇಳೋಣ. ಸೂಪರ್ ಆಗಿ ಸರಿ ಹೋಗುತ್ತೆ. ಓ ಸಾಂಗು ಹಾಡು ಲೆಕ್ಕಾಲ್ಡೋ ಅರ್ಜುನ್ ಜನ್ಯ ಮ್ಯೂಸಿಕ್ ಯೋಗರಾಜ್ ಭಟ್ ಲಿರಿಕ್ ವಿಜಯ್ ಪ್ರಕಾಶ್ ಸಿಂಗಲ್ ಗಾಳಿಪಟ 2 ಮೂರನೇ ಸಾಂಗ್ ಯಾವಾಗ ರಿಲೀಸು? 14ನೇ ತಾರೀಕು ಸಂಜೆ 5 ಗಂಟೆ 6 ನಿಮಿಷ. ಗಾಳಿಪಟ 2 ಮೂರನೇ ಸಾಂಗ್ ರಿಲೀಸ್. ಆನಂದ್ ಆಡಿಯೋ. ರಾಗಿಣಿ ದ್ವಿವೇದಿ ನಾಯಕಿಯಾಗಿ ನಡೆಸ್ತಾ ಇರುವಂತಹ ಸಾರಿ ಕರ್ಮ ರಿಟರ್ನ್ಸ್ ಚಿತ್ರದ ಲಿರಿಕಲ್ ಸಾಂಗ್ ಹಾಗೂ ಮೋಷನ್ ಪೋಸ್ಟರ್ ಲಾಂಚ್ ಆಯಿತು. ವಿಶೇಷ ಅಂದರೆ ಸಿನಿಮಾ ಕನ್ನಡದ ಮೊದಲ ಸೂಪರ್ ಹೀರೋ ಕಾನ್ಸೆಪ್ಟ್ ಹೊಂದಿದೆಯಂತೆ. ಮೋಷನ್
ಕ್ಯಾಪ್ಚರ್ ಅನ್ನೋ ವಿಶೇಷ ತಂತ್ರಜ್ಞಾನ ಬಳಸಿ ನಿರ್ಮಾಣ ಆಗ್ತಿರುವಂಥ ಕನ್ನಡದ ಮೊದಲ ಸೂಪರ್ ಹೀರೋ ಕಾನ್ಸೆಪ್ಟ್ ಸಿನಿಮಾ ಇದು.